ಇದೊಂದು ಸೌಂಡ್ ಸ್ಟುಡಿಯೋಸ್ ಆಡಿಯೋ ಪ್ರೊಡಕ್ಷನ್ ಹೌಸ್. ಕರ್ನಾಟಿಕ್ ವೋಕಲ್ಸ್ ಮತ್ತು ವೀಣೆ ಎರಡನ್ನೂ ನಾವು ಕಲಿಸ್ಕೊಡ್ತೀವಿ. ಲೈಕ್ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ ಕಾನ್ಸಂಟ್ರೇಷನ್, ಕಾಗ್ನಿಟಿವ್ ಸ್ಕಿಲ್ಸ್ ಇರ್ಬೋದು, ಮೆಮೊರಿ ಪವರ್ ಇರ್ಬೋದು, ಅದೆಲ್ಲ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮ್ಯೂಸಿಕ್ಕಿಂದ. ಆಮೇಲೆ ಇಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದಂಥ ಒಂದು ಮೂವಿ ಲಾಸ್ಟ್ ವರ್ಡ್ಸ್ ಅಂತ. ಇದನ್ನು ನಾವು ಫಾಲಿಪಿಟ್ ಅಂತ ಕರಿತೀವಿ. ಪ್ರತಿಭೆಗಳು ಹೊರಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾರ್ಟ್ ಆಫ್ ದಿ ಹೌಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೋತ್ ರೂಮ್ ಆರ್ ಐಸೋಲೇಟೆಡ್. ಇಲ್ಲಿಂದ ಸೌಂಡ್ ಅಲ್ಲಿಗೆ ಲೀಕ್ ಆಗಲ್ಲ, ಅಲ್ಲಿಂದ ಸೌಂಡ್ ಇಲ್ಲಿಗೆ ಲೀಕ್ ಆಗಲ್ಲ. ಸೊ ಅಕೂಸ್ಟಿಕ್ಲಿ ಟ್ರೀಟೆಡ್ ರೂಮ್ ಅಂತ ಕರಿತೀವಿ. ಇತ್ತೀಚೆಗೆ ಹಂಪಿಯೋತ್ಸವದಲ್ಲಿ ನಾವು 3 ವೇದಿಕೆಯಲ್ಲಿ ನಾವು ಹಾಡಿದ್ವಿ. ನಮ್ಮ ಭಾಗದಲ್ಲಿ ಯಾವುದೇ ರೀತಿ ಫ್ಯೂಷನ್ ಬ್ಯಾಂಡ್ ಅಂತ ಇಲ್ಲ. ಲೈಕ್ ಕ್ಲಾಸಿಕಲ್ನ ನಾವು ಈಗಿನ ಜನ್ರೇಷನ್ಗೆ ಹೇಗೆ ತಲುಪಿಸ್ಬೋದು ಆ ಥರ ಫ್ಯೂಷನ್ ಮಾಡಿ. ಇದು ನಮಗೋಸ್ಕರ ನಾವು ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರಿಗೋಸ್ಕರ ಅಂತ ನಾವು ಮಾಡಿರುವಂಥ ಒಂದು ಸ್ಟುಡಿಯೋ. ನಿಮಗೆ ಯಾವುದೇ ಕಲಾವಿದರು ನಿಮಗೆ ಪರಿಚಯ ಇದ್ದರೆ ದಯವಿಟ್ಟು ಅವರಿಗೂ ಈ ಥರ ಒಂದು ಸ್ಟುಡಿಯೋ ಇದೆ ಅಂತ ತಿಳಿಸ್ಕೊಡಿ. ಎಲ್ಲರೂ ಸೇರಿ ಮುನ್ನುಗ್ಗೋಣ. ಹಲೋ, ಬನ್ನಿ. ನಮಸ್ಕಾರ ವಿಹಾನ್ ಅಂಡ್ ಅಚಲ. ನಮಸ್ಕಾರ. ಖುಷಿ ಆಗ್ತಿದೆ. ನಮ್ಮ ಹಾಸ್ಪಿಟಲ್ಲಿ ಇಷ್ಟು ದೊಡ್ಡ ಸ್ಟುಡಿಯೋ, ಇಷ್ಟು ಚಂದವಾಗಿರುವಂಥ ಸ್ಟುಡಿಯೋ ನಾವು ಮಾಡಿದಿರಿ. ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಸೊ ಏನೇನಿದೆ ಅಂತ ನೀವೆಲ್ಲ ತೋರಿಸ್ತಾ ಹೋಗಿ, ಸೊ ಜನ ನೋಡ್ತಾ ಹೋಗ್ತಾರೆ. ಖಂಡಿತ ಒಳಗೆ ಬನ್ನಿ, ಒಂದೊಂದಾಗಿ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ವಿವೇಕ ಶ್ರೇಯಾಲಾಪ ಮ್ಯೂಸಿಕ್ ಸ್ಕೂಲ್, ಕೆಳಗಡೆ SFX ಚಾಪ್. ಇದೊಂದು ಸೌಂಡ್ ಸ್ಟುಡಿಯೋಸ್ ಆಡಿಯೋ ಪ್ರೊಡಕ್ಷನ್ ಹೌಸ್. ವಿವೇಕ ಶ್ರೇಯಾಲಾಪ. ವಿವೇಕ ಅಂದರೆ ವಿವೇಚನೆ, ಶ್ರೇಯ ಅಂದರೆ ಸಂತೋಷ, ಆಲಾಪ ಇಸ್ ಒನ್ ಆಫ್ ದ ಫಾರ್ಮ್ ಆಫ್ ಮ್ಯೂಸಿಕ್. ಸಾಧಾರಣವಾಗಿ SFX ಅಂದರೆ ಏನು ಅಂತ ಗೊತ್ತಿರಲ್ಲ, ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಮೊನ್ನೆ ಕೂಡ ಯಾರೋ ಕೇಳ್ತಿದೆ ಎಸ್ ಅಂದ್ರೆ ಏನು, FX ಅಂದ್ರೆ ಏನು. ಎಸ್ ಅಂದರೆ ಸೌಂಡ್, FX ಅಂದರೆ ಒಂದು ಶಾರ್ಟ್ ಫಾರ್ಮ್ ಫಾರ್ ಎಫೆಕ್ಟ್. ಎಫೆಕ್ಟ್ಸಿಗೆ FX ಅಂತ ಶಾರ್ಟ್ ಫಾರ್ಮಿಗೆ ಬರೀತಾರೆ, ಅದು SFX. ಚಾಪ್ ಅಂದರೆ ಹುಡುಗ, SFX ಚಾಪ್ ಅಂತ. ಇದು ಅಂದರೆ ಎಲ್ಲಿ ಹೊಸಪೇಟೆಯಲ್ಲಿ ಎಲ್ಲಿ ಬರುತ್ತೆ ಇದು ಏರಿಯಾ? ಇದು 100 ಬೆಡ್ ಹಾಸ್ಪಿಟಲ್ ರೋಡ್ ಇದೆಲ್ಲ, ಹೀರೋ ಹೋಂಡಾ ಶೋರೂಮ್ ಪಕ್ಕದಲ್ಲೇ ಒಂದು ಗೀತಾ ಟೈಲರ್ ಅಂತ ಇದೆ. ಗೀತಾ ಟೈಲರ್ ಎಕ್ಸಾಕ್ಟ್ ಆಪೋಸಿಟ್ ಬಿಲ್ಡಿಂಗ್ಗೆ ಇಲ್ಲಿ ಇರೋದು. ಸೆಕೆಂಡ್ ಫ್ಲೋರ್. ಬನ್ನಿ ಒಳಗೆ ಬನ್ನಿ. ಇದೇನು ಮೆನ್ಷನ್ ಮಾಡಿದ್ದೀರಲ್ಲ? ಇದು ಬೇಸಿಕ್ಲಿ ನಮ್ಮ ಕ್ಲಾಸ್ ರೂಮ್, ಮ್ಯೂಸಿಕ್ ಕ್ಲಾಸ್ ರೂಮ್. ಇಲ್ಲಿ ಏನಂದರೆ ಕಲಾಮಂದಿರ ಅಂತ ನಾವು ಕ್ಲಾಸ್ ರೂಮ್ ಇಟ್ಕೊಂಡಿದ್ದೀವಿ. ಸೊ ರೂಮ್ ನಂಬರ್ 1, ಮೊದಲನೇ ರೂಮ್ ಇದು. ಕನ್ನಡದಲ್ಲೂ ಕಲಾಮಂದಿರ ಅಂತ ಹಾಕ್ಕೊಂಡಿದ್ದೀವಿ. ಇಲ್ಲಿ ವೋಕಲ್ಸ್ ಆ್ಯಂಡ್ ವೀಣೆ, ಕರ್ನಾಟಿಕ್ ವೋಕಲ್ಸ್ ಮತ್ತು ವೀಣೆ ಎರಡನ್ನೂ ನಾವು ಕಲಿಸ್ಕೊಡ್ತೀವಿ. ಮೇಡಮ್ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ. ಇದು ಮ್ಯೂಸಿಕ್ ಕ್ಲಾಸ್, ಮ್ಯೂಸಿಕ್ ಸ್ಕೂಲ್. ಸೊ ನಾವು ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವೀಣೆ ಮತ್ತು ವೋಕಲ್ಸ್ ಎರಡೂ ಹೇಳ್ಕೊಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಇನ್ಸ್ಟ್ರೂಮೆಂಟ್ಸ್ ಇದೆ. ಇದು ವೀಣೆ, ಗಿಟಾರ್, ಸೊ ಕೀಬೋರ್ಡ್. ವೀಣೆ ಇನ್ನೂ 4ರಿಂದ 5 ವೀಣೆಗಳಿದೆ. ಸೊ ಇದು ಸದ್ಯಕ್ಕೆ ಇಲ್ಲಿ ಒಂದು ಮಾತ್ರ ನಾವು ತೋರಿಸ್ತಾ ಇದ್ದೀವಿ. ನನ್ನ ಹತ್ರ ಇನ್ನೂ 4 ಇದೆ. ಹಾಂ, 2024 2024ರ ಹಂಪಿ ಉತ್ಸವ ಅಂತ. ಹಾಂ, ನಾವು ಗಂಗೂಬಾಯಿ ಹಾನ್ಗಲ್ ಮ್ಯೂಸಿಕ್ ಯೂನಿವರ್ಸಿಟಿಯಿಂದ ಡಿಪ್ಲೊಮೊ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಅಫಿಲಿಯೇಷನ್ ತೊಗೊಂಡಿದ್ದೀವಿ. ಸೊ ಅದು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಂದರೆ ಕರ್ನಾಟಿಕ್ ವೋಕಲ್ಸ್ಗೆ ಇಲ್ಲಿ ಆದಷ್ಟು ಸಾಕಷ್ಟು ಕ್ಲಾಸಸ್ ಇಲ್ಲ. ಸೊ ವೆರಿ ಲಿಮಿಟೆಡ್ ಪೀಪಲ್ ಇರೋದ್ರಿಂದ ಒಂದು ವೀಣೆಗಂತೂ ತುಂಬ ಕೊರತೆ ಇದೆ. ಸೊ ವೀಣೆಗೆ ಇಲ್ಲಿ ತಪ್ಪಾಗಲ್ಲ, ನಾವು ಒನ್ ಆಫ್ ದ ಓನ್ಲಿ ಫ್ಯೂ ಪೀಪಲ್ ಟು ಟೀಚ್ ವೀಣೆ. ಇಲ್ಲೆಲ್ಲ ಸುತ್ತಮುತ್ತ ಮೋಸ್ಟ್ಲಿ ಸಿತಾರ್ ಹಾಗೂ ಸಂತೂರ ಜಾಸ್ತಿ ಇದೆ. ಬಿಕಾಸ್ ಈ ಕಡೆ ನಾರ್ತ್ ಕರ್ನಾಟಕ ಮತ್ತು ಹೈದ್ರಾಬಾದ್ ಕರ್ನಾಟಕ ಕಡೆ ಎಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜಾಸ್ತಿ ಪ್ರಚಲಿತ. ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಷ್ಟು ಜನಕ್ಕೆ ಇನ್ನೂ ರೀಚ್ ಆಗಿಲ್ಲ ಅನ್ನೋ ಒಂದು ರೀಸನ್. ಹಾಗೂ ಮ್ಯೂಸಿಕ್ ಕಲಿಯೋದ್ರಿಂದ ತುಂಬ ಇದಂತೂ ಇದೆ, ಬೆನಿಫಿಟ್ಸ್ ಅಂತೂ ಇದೆ. ಲೈಕ್ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ ಕಾನ್ಸಂಟ್ರೇಷನ್, ಕಾಗ್ನಿಟಿವ್ ಸ್ಕಿಲ್ಸ್ ಇರ್ಬೋದು, ಮೆಮೊರಿ ಪವರ್ ಇರ್ಬೋದು, ಅದೆಲ್ಲ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮ್ಯೂಸಿಕ್ಕಿಂದ. ಸೊ ಅದು ಒನ್ ಆಫ್ ದ ರೀಸನ್ಸಿಂದ ಮ್ಯೂಸಿಕ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಸ್, ಇಲ್ಲಿದೆ ನಮ್ಮ ವೇಟಿಂಗ್ ರೂಮ್. ಇಲ್ಲಿ ಸುಮಾರು ನಾವು ಹಿಂದೆ ಕೆಲಸ ಮಾಡಿರುವಂಥ ಎಲ್ಲ ಫೋಟೋಸ್ ಆಯಿತು, ಇದೆಲ್ಲ
ಹೌದು, ನಾನು ಯು ಎಸ್ ಅಲ್ಲಿ ಸೌಂಡ್ ಡಿಸೈನಿಂಗ್ ಡಿಗ್ರಿ ಮಾಡಿದ್ದೆ ಅಲ್ಲಿ. ಸೊ ಅಲ್ಲಿ ಇದ್ದಾಗ ನಾನು ಕೆಲಸ ಮಾಡ್ತಾ ಇದ್ದೆ ಫುಲ್ ಸೈಲ್ ಸ್ಟುಡಿಯೋಸ್ ಇದರಲ್ಲಿ ಅಲ್ಲಿ. ದೆನ್ ನಮ್ಮ ಗುರುಗಳು ಒಂದು ಸೆಷನ್ಗೆ ಅಂತ ನಮ್ಮ ಯೂನಿವರ್ಸಿಟಿಗೆ ಬಂದಿದ್ರು, ಬ್ರೂಸ್ ಸ್ವೀಡನ್ ಅಂತ ಹೇಳಿ, ಮೈಕಲ್ ಜಾಕ್ಸನ್ ಅವ್ರ ಪ್ರೊಡ್ಯೂಸರ್ ಅವರು. ಆಮೇಲೆ ನಾನು ಕಾಲೇಜಲ್ಲಿದ್ದಾಗ ಒಂದು ಫೋಲಿ ಆ್ಯಂಡ್ ADR ಸೆಷನ್ ಮಾಡಿದ್ದೆ, ಅದು ಒಂದು. ದೆನ್ ಹಲವಾರು ಪೀಪಲ್ ಇಲ್ಲಿ ನಮ್ಮ ಗೇರಿ ರಿಜೋ ಅಂತ ಇದ್ದಾರೆ, ಅವರು ರೆಕಾರ್ಡಿಂಗ್ ಮಿಕ್ಸರ್ ಅಂದರೆ DTS ಮಿಕ್ಸಿಂಗ್ ಅಂತ ನಮ್ಮಲ್ಲಿ ಕರಿತೀವಿ. ಅವರು ಓಪನ್ ಹೈಮರ್, ಇಂಟರ್ಸ್ಟೆಲಾರ್ ಮತ್ತು ಡನ್ಕರ್ಕ್ ಎಲ್ಲ ಮೂವೀಸ್ಗೆ ರೆಕಾರ್ಡಿಂಗ್ ಮಾಡಿದ್ದಾರೆ. ಈಸ್ ಅನ್ ಆಸ್ಕರ್ ವಿನ್ನಿಂಗ್ ಮಿಕ್ಸರ್. ಆಮೇಲೆ ಇಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದಂಥ ಒಂದು ಮೂವಿ ಲಾಸ್ಟ್ ವರ್ಡ್ಸ್ ಅಂತ. ಅದಾದಮೇಲೆ ಪೇಲ್ ಡೋರ್ ಅಂತ ಹೇಳಿ ಸೌಂಡ್ ಡಿಪಾರ್ಟ್ಮೆಂಟಲ್ಲಿ ಫಾಲಿ ಆಗಿ ಕೆಲಸ ಮಾಡಿದೆ. ರೀಸೆಂಟಾಗಿ ಜುಗಲ್ಬಂದಿ ಅಂತ ಒಂದು ಸಿನಿಮಾ ಆಯಿತು. ಸೊ ಸಂಪೂರ್ಣ ಇಡೀ ಸಿನಿಮಾಗೆ ನಾವು ಸೌಂಡ್ ಡಿಸೈನ್ ಮತ್ತು ಫಾಲಿ. ಇದು ಇಂಗ್ಲಿಷ್ ಸಿನಿಮಾ, ಶಾರ್ಟ್ ಫಿಲ್ಮ್ ಆ್ಯಕ್ಚುಲಿ. ಇದು UK ಅಲ್ಲಿ ಬೇಸ್ಡ್ ಪ್ರಾಜೆಕ್ಟ್ ಇದು. ನಾನು ಡಾಲ್ಫಿನ್ ಇಮೇಜಸ್ ಅಂತ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅದ್ರ ಥ್ರೂ ನಮಗೆ ಬಂದಂಥ ಒಂದು ಸಿನಿಮಾ. ಜೊತೆಗೆ ರಾಣಿವಾಸ ಅಂತ ನಾವು ನಮ್ಮ ಇಂಡಸ್ಟ್ರಿ ಶುರು ಮಾಡಿದಾಗ ಫಸ್ಟು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಫಸ್ಟ್ ಮಾಡಿದಂಥ ರಾಣಿವಾಸ, ಆಮೇಲೆ ಅಭಿರುಚಿ, ಹೀಗೊಂದು ಪ್ರೇಮಕತೆ ನಮ್ಮ ಮೊದಲನೇ ಚಿತ್ರ. ಸೊ ಅದಿಲ್ಲಿದೆ. ರುಕ್ಕು ಅಂತ ಅದಕ್ಕೊಂದು ಹಾಡು ಹೇಳಿದೆ. ಆಮೇಲೆ ವಿಷನ್ 2020 ಅಂತ ಅದು ಒಂದು ಶಾರ್ಟ್ ಫಿಲ್ಮ್, ಅದನ್ನು ಮಾಡಿದ್ವಿ. ಆಮೇಲೆ ದೃಷ್ಟಿ ಅಂತ ಒಂದಿತ್ತು, ಅದನ್ನು ಮಾಡಿದ್ವಿ. ಆಮೇಲೆ ಕೊನೆಯ ಸಾರಿ ಅಂತ ನಮ್ಮ ಮನೆಯವರು ಅಚಲ ಅವರು ಮಾಡಿರುವಂಥ ಒಂದು ಸಿನಿಮಾ, ಅದಕ್ಕೆ ಅವರು ಕಂಪೋಸರ್, ಶಾರ್ಟ್ ಫಿಲ್ಮ್ ಕಂಪೋಸರ್, ಸಿಂಗರ್ ಆಗಿ ಅವರು ವರ್ಕ್ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 2. ಇಲ್ಲಿ ರೆಕಾರ್ಡಿಂಗ್ ರೂಮ್ ಇದು ಬೇಸಿಕ್ಲಿ. ಇಲ್ಲಿ ಡಬ್ಬಿಂಗ್ ಆಗಲಿ ಅಥವಾ ಮ್ಯೂಸಿಕ್ ವೋಕಲ್ ರೆಕಾರ್ಡಿಂಗ್ ಆಗಲಿ ಅಥವಾ ಇನ್ಸ್ಟ್ರೂಮೆಂಟ್ ರೆಕಾರ್ಡಿಂಗ್ ಆಗಲಿ ಎಲ್ಲನೂ ನಾವಿಲ್ಲಿ ನಡೆಸ್ಕೊಡ್ಬೋದು. ಇಲ್ಲಿ ನೀವು ಕೆಳಗಡೆ ನೋಡಿದರೆ ಆ್ಯಕ್ಚುಲಿ ಕನ್ಫ್ಯೂಸ್ ಆಗುತ್ತೆ, ಇದೇನಿದು ಡಬ್ಬಿ ಮಾಡಿದ್ದಾರೆ, ಒಂದು ಬಾಕ್ಸಸ್ ಎಲ್ಲ ಇದೆ, ಏನಿದು ಹೀಗಿದೆ ಅಂತ. ಇದನ್ನು ನಾವು ಫಾಲಿ ಪಿಟ್ ಅಂತ ಕರಿತೀವಿ. ಇಲ್ಲಿ ಏನೂ ಇಡೋದಿಲ್ಲ, ಬಟ್ ಈಗ ಡಿಸ್ಪ್ಲೇ ಅಂತ ಎಲ್ಲ ಇನ್ಸ್ಟ್ರೂಮೆಂಟ್ನ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಒಂದು ಸಿನಿಮಾ ಅಂತ ಬಂದಾಗ 3 ಭಾಗ ಅಂತ ಬರುತ್ತೆ ಸೌಂಡ್ ಡಿಪಾರ್ಟ್ಮೆಂಟಲ್ಲಿ. ಒಂದು ಫಾಲಿ ಆ್ಯಂಡ್ SFX, ಇನ್ನೊಂದು ಮ್ಯೂಸಿಕ್, ಇನ್ನೊಂದು DTS ಮಿಕ್ಸಿಂಗ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೆಕಾರ್ಡಿಂಗ್ ಮಿಕ್ಸಿಂಗ್. ನಾವಿಲ್ಲಿ ಪ್ರೈಮರಿಲಿ ಫಾಲಿ ಆ್ಯಂಡ್ SFXಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಮ್ಯೂಸಿಕ್ ಆಫ್ಕೋರ್ಸ್. ಇಲ್ಲಿ ಫಾಲಿ ಅಂದರೆ ಈಗ ಒಂದು ಸಿನಿಮಾ ಅಂತ ಬಂದಾಗ ನಮಗೆ ಕಂಪ್ಲೀಟ್ಲಿ ಮ್ಯೂಟೆಡ್ ವಿಜುವಲ್ಸ್ ನಮಗೆ ಬಂದಿರುತ್ತೆ. ಆ ಪರದೆ ಮೇಲೆ ಕಾಣ್ತಿರುವಂಥ ಪ್ರತಿಯೊಂದು ಪಾತ್ರಕ್ಕೂ ನಾವೊಂದು ಜೀವ ತುಂಬಬೇಕು. ಹೇಗೆ ಅಂತ ಬಂದಾಗ ಈಗ ನನ್ನದೇ ಒಂದು ಉದಾಹರಣೆ. ಈಗ ನಾನೊಂದು ಸಿನಿಮಾದಲ್ಲಿ ಇದ್ದೀನಿ ಅಂತ ಯೋಚನೆ ಮಾಡಿ, ಈಗ ನಾನು ಏನಾದರೂ ಒಂದು ಪಾತ್ರದಲ್ಲಿ ನಿರ್ವಹಿಸಬೇಕಾದ್ರೆ ನಾನು ಏನಾದರೂ ಮುಟ್ತೀನಿ, ಇದನ್ನು ಎತ್ಕೋತೀನಿ, ಇಲ್ಲೇನಾದರೂ ಸೌಂಡ್ ಮಾಡ್ತೀನಿ. ಸೊ ಇದೆಲ್ಲ ಪ್ರಾಪರ್ಟೀಸ್ ಅಂತ ಕರಿತೀವಿ, ಬಾಡಿ ಟ್ಯಾಪ್ಸ್ ಅಂತ ಕರಿತೀವಿ. ಬಾಡಿ ಟ್ಯಾಪ್ಸ್ ಇದನ್ನೆಲ್ಲ ಸೌಂಡನ್ನ ನಾವು ರೀರೆಕಾರ್ಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಕ್ಲಾತ್ ಸೌಂಡ್. ಇದು ಕ್ಲಾತ್ ನಾನು ಯಾವ ಥರ ಕ್ಲಾತ್ ಹಾಕಿರ್ತೀನಿ, ಈಗ ಕಾಟನ್ ಹಾಕಿರ್ತೀವಿ, ವುಲನ್ ಹಾಕಿರ್ತೀವಿ, ಅಥವಾ ನೈಲನ್ ಕ್ಲಾತ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಕ್ಲಾತ್ ದಟ್ ಐ ಆಮ್ ವೇರಿಂಗ್ ವಿ ಹ್ಯಾವ್ ಟು ರೀರೆಕಾರ್ಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿಂದ ನಾನು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ನಾನು ಸೈಲೆಂಟಾಗಂತೂ ನಡ್ಕೊಂಡು ಹೋಗಲ್ಲ. ಆಬ್ವಿಯಸ್ಲಿ ಫುಟ್ ಸ್ಟೆಪ್ಸ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ ದಿಸ್ ವರ್ಲ್ಡ್ ನಥಿಂಗ್ ಇಸ್ ಸೈಲೆಂಟ್, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೌಂಡ್. ಪ್ರತಿಯೊಂದರದ್ದು ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಸೊ ಅದನ್ನು ಈ ಸ್ಟುಡಿಯೋದಲ್ಲಿ ನಾವು ರೀಕ್ರಿಯೇಟ್ ಮಾಡಬೇಕು. ಸೊ ಆ ಪಾತ್ರ ಏನು ಪರದೆ ಮೇಲೆ ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ಸ್ಟುಡಿಯೋದಲ್ಲಿ ಮತ್ತೆ ಅದನ್ನು ಅಭಿನಯಿಸಬೇಕು. ಸೊ ಅದನ್ನೇ ಇಲ್ಲಿ ನಾವು ಈಗ ಸಿಮೆಂಟ್ ಮೇಲೆ ನಡೀತಾ ಇದ್ದರೆ ಸಿಮೆಂಟ್ ಬ್ಲಾಕ್ಸ್ ನಾವು ಇಟ್ಬಿಟ್ಟು ನಾವು ಅದ್ರ ಮೇಲೆ ಫುಟ್ ಸ್ಟೆಪ್ಸ್ ರೀಕ್ರಿಯೇಟ್ ಮಾಡೋದು. ಸ್ಯಾಂಡ್ ಇದ್ದರೆ ಸ್ಯಾಂಡ್ ಮೇಲೆ ಹಾಕ್ತೀವಿ, ಲೀವ್ಸ್ ಇದ್ದರೆ ಲೀವ್ಸಲ್ಲಿ, ವಾಟರ್ ಇದ್ದರೆ ವಾಟರ್ ತುಂಬಬೇಕು, ಹಾಗೆ. ಸೊ ಕಂಪ್ಲೀಟ್ ಇದು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಬೇಕಾದ್ರೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಇದೆಲ್ಲ ಮಾಡ್ಬೇಕಂದ್ರೆ 100% ಬೆಂಗಳೂರು ಆ ಕಡೆನೇ ಕ್ವಾಲಿಟಿ. ಬಟ್ ಈಗ ನಮ್ಮ ಹೊಸಪೇಟೆ, ಕೊಪ್ಪಳ, ಗದಗ, ಹುಬ್ಳಿ ಇಲ್ಲೆಲ್ಲ ತುಂಬಾ ಆರ್ಟಿಸ್ಟ್ ಇದ್ದಾರೆ. ಸೊ ಅವರಿಗೆಲ್ಲ ಒಂದು ಸಿನಿಮಾ ಮಾಡ್ಬೇಕಂದ್ರೆ 100% ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಸೊ ಇದೆಲ್ಲ ನಿಮ್ಮ ಸ್ಟುಡಿಯೋದಲ್ಲಿ ಆಗುತ್ತೆ. ಸೊ ದಿಸ್ ಇಸ್ ಏನಂದ್ರೆ ಇದು ಕಂಪ್ಲೀಟ್ ಒಂದು ಆಡಿಯೋ ಪ್ರೊಡಕ್ಷನ್ ಹೌಸ್. ಏನೇ ಆಡಿಯೋಗೆ ಸಂಬಂಧಪಟ್ಟ ಏನೇ ಕೆಲಸ ಇದ್ರೂ ಇದನ್ನ ನಾವಿಲ್ಲಿ ಕುತ್ಕೊಂಡು ಮುಗಿಸ್ಬೋದು. ಸೊ ಇಟ್ಸ್ ಅ ಕಂಪ್ಲೀಟ್ ಪ್ರೊಫೆಷನಲ್ ಆಡಿಯೋ ಪ್ರೊಡಕ್ಷನ್ ಹೌಸ್. ಶೂಟ್ ಮಾಡ್ಕೊಂಡು ಅವರು ಅಂದ್ರೆ ಶೂಟ್ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ಬೋದಾ? ಡಬ್ಬಿಂಗ್ ಮಾಡ್ಬೋದು. ಸೊ ಇದಕ್ಕೆ ಇಲ್ಲಿ ರೋಡ್ ಮೈಕ್ರೋಫೋನ್ ಯೂಸ್ ಮಾಡ್ತಾ ಇದ್ದೀವಿ ಅಟ್ ದ ಮೂಮೆಂಟ್ ನಾವು. ಸೊ ಒಳ್ಳೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡುವಂಥ ಮೈಕ್ರೋಫೋನ್ ಅದು, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಮೈಕ್ರೋಫೋನ್ ಅಂತಲೂ ಹೇಳ್ಬೋದು.
ಸೊ ಈಗ ಸಿನಿಮಾ ಮಾಡೋರಿಗೆ ಶೂಟ್ ಮಾಡ್ಬಿಟ್ಟು ಅವ್ರ ಒಂದು ಫಸ್ಟ್ ಕಟ್ ಎಡಿಟಿಂಗ್ ಮಾಡ್ಕೊಂಡ್ ಬಂದ್ಬಿಟ್ರೆ ಅಂದ್ರೆ ಟ್ರಿಮ್ ಮಾಡ್ಕೊಂಡ್ ಬಂದ್ಬಿಟ್ರೆ ಕಂಪ್ಲೀಟ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಡಬ್ಬಿಂಗ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ಟಿಲ್ ಎಲ್ಲ ನೀವು ಟೇಕ್ ಕೇರ್ ಮಾಡ್ತೀರಾ. ಇದು ಆಕ್ಚುಲಿ ಒಳ್ಳೆ ಅಪರ್ಚುನಿಟಿ ನಮ್ಮ ಭಾಗದವ್ರಿಗೆ. ಸೊ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ಫೀಲ್ ಆಗಿ ಎಷ್ಟು ಚೆನ್ನಾಗಿದೆ ಸ್ಟುಡಿಯೋ ಎಲ್ಲ. ಸೊ ನಿಮ್ಮ ಮ್ಯೂಸಿಕ್ಗೆ ನಿಮ್ಮ ವಿಡಿಯೋಗೆ ಒಂದು ಜೀವ ಕೊಡೋದೇ ನಿಮ್ಮ ಮ್ಯೂಸಿಕ್. ಸೊ ಇಲ್ಲಿ ಒಂದ್ಸಲ ಭೇಟಿ ಕೊಟ್ಟು ನಿಮ್ಮ ಕನಸು ಏನಿದೆ ಇಲ್ಲಿ ನನಸು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಇವ್ರ ಎಫರ್ಟ್ಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಬನ್ನಿ ಮುಂದೆ ನಾವು ಒಂದು ಕಾರಣ ಇಲ್ಲಿ ಸ್ಟುಡಿಯೋ ಮಾಡಿದ್ದೇನೆಂದರೆ, ನಾನು US ಇಂದ ವಾಪಸ್ ಬಂದಾಗ ಫಸ್ಟ್ ಥಾಟ್ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ಮಾಡಬೇಕು ಅನ್ನೋದು. ಬಟ್ ಬ್ಯಾಂಗ್ಳೂರಲ್ಲಿ ಸುಮಾರು ಜನ ಈ ಥರ ಮಾಡಿದ್ದಾರೆ. ಆದರೆ ನಮ್ಮ ಭಾಗದಲ್ಲಿ ಯಾವುದೂ ಈ ಥರ ಪ್ರೊಡಕ್ಷನ್ ಹೌಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದು ಇಲ್ಲ ನಾವು ಇಲ್ಲೇ ಮಾಡಬೇಕು. ಇದಕ್ಕಂದರೆ ನಮ್ಮ ರೀಜನಲ್ಲಿ ಸುಮಾರು ಟ್ಯಾಲೆಂಟ್ ಇದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಅವ್ರು ಏನೇ ಕೆಲಸ ಆಗಬೇಕಂದ್ರೂ ಬೆಂಗಳೂರಿಗೆ ಹೋಗಬೇಕು. ನಾನು ರೀಸೆಂಟಾಗಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಅವ್ರ ಹತ್ರ ಕಮ್ಯುನಿಕೇಟ್ ಮಾಡುವಾಗ ಅವ್ರು ಹೇಳಿದ್ದು, ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಷ್ಟು ಖರ್ಚು ಮಾಡಿಕೊಂಡು ಬಸ್ಗಾಯಿತು ಅಥವಾ ಕಾರ್ ಆಯಿತು ಏನೇ ಆಗಲಿ ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಅಷ್ಟು ಖರ್ಚು ಬರುತ್ತೆ, ನಮಗೆ ಅಷ್ಟೊಂದು ಖರ್ಚು ಇಡೋಕ್ಕೆ ಬರೀ ಅದಕ್ಕೋಸ್ಕರನೇ ನಮಗೆ ದುಡ್ಡು ಹೋಗ್ತಾ ಇದೆ, ನಮಗೆ ಒಂದು ಕ್ವಾಲಿಟಿ ವರ್ಕ್ ಪ್ರೊಡ್ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು. ಸೊ ಮೇ ಬಿ ನಾವು ಇಲ್ಲಿದ್ಕೊಂಡು ಇಲ್ಲಿ ಭಾಗದಲ್ಲಿ ಇರೋವಂಥ ಜನಕ್ಕೆ ನಾವು ಆ ಕ್ವಾಲಿಟಿ ಆಫ್ ವರ್ಕ್ನ ನಾವು ಇಲ್ಲಿ ಕೊಟ್ಟರೆ ಅವ್ರ ಮುಂದೆ ಇನ್ನೂ ಎತ್ತರಕ್ಕೆ ಅವ್ರು ಬೆಳೀತಾರೆ, ಇನ್ನೂ ಎತ್ತರಕ್ಕೆ ಅವರು ಇನ್ನೂ ಹಲವಾರು ಕಥೆಗಳನ್ನ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ, ಹಲವಾರು ಪ್ರತಿಭೆಗಳು ಹೊರಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಹಾಗೆ ಅದನ್ನು ನೋಡಿದಂಥ ಕೆಲವು ನಿರ್ಮಾಪಕರು, ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಅಂತ ಏನು ಹೇಳ್ತೀವಿ, ದುಡ್ಡು ಹಾಕೋರು ಮುಂದೆ ಬರ್ತಾರೆ. ಓಕೆ, ಈ ಅಭ್ಯರ್ಥಿಗಳು ಇಲ್ಲಿದ್ದಾರೆ, ಈ ಪ್ರತಿಭೆಗಳು ಇಲ್ಲಿದ್ದಾರೆ, ಇವ್ರ ಹತ್ರ ನಾವು ಇವ್ರ ಮೇಲೆ ನಾವು ದುಡ್ಡು ಹಾಕಿದರೆ ನಮಗೆ ಇಷ್ಟು ದುಡ್ಡು ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಸಿಗುತ್ತೆ. ಸೊ ಅದರಿಂದ ಸುಮಾರು ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾರೆ. ಓಕೆ, ಈ ಸಿನಿಮಾಗೆ ನಾನು ದುಡ್ಡು ಹಾಕ್ತೀನಿ, ನೀವು ಈ ಸಿನಿಮಾನ ಮಾಡಿಕೊಡಿ. ಸೊ ನಮ್ಮ ಭಾಗದಿಂದ ಸೌತ್ ಕರ್ನಾಟಕಕ್ಕೆ ಕೂಡ ನಮ್ಮ ಸಿನಿಮಾಗಳು ತಲುಪುತ್ತೆ ಅನ್ನೋ ಒಂದು ನಂಬಿಕೆ. ಇಲ್ಲ, ನಿಮ್ಮ ವಿಷನ್ ಐಡಿಯಾ ಬಿಹೈಂಡ್ ದಿಸ್ ಇಸ್ ವೆರಿ ಗುಡ್. ಆ್ಯಕ್ಚುಲಿ ತುಂಬ ಒಳ್ಳೇದಾಗಲಿ ವಿಹಾನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಪಾಸಿಟಿವ್ ಆಗಿ ಅಂದರೆ ನೋಡಿ ಸಪೋರ್ಟ್ ಮಾಡಬೇಕು. ಈಗ ನೋಡಿ ಈ ಥರ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಕೊಂಡು ಒಂದು ಸ್ಟುಡಿಯೋ ಮಾಡ್ಬಿಟ್ಟು ಬನ್ನಿ ನಾವೆಲ್ಲ ನಿಮ್ಗೆ ಮಾಡ್ಕೊಡ್ತೀವಿ ಅನ್ನೋದು ರಿಯಲಿ ತುಂಬ ಖುಷಿ ಆಗುತ್ತೆ. ನೋಡೋಣ ಇದನ್ನು ಎಷ್ಟು ಜನ ಯೂಸ್ ಮಾಡ್ಕೊಳ್ಳೇಬೇಕು. ಆ್ಯಕ್ಚುಲಿ ಈ ಥರ ಯೂಸ್ ಮಾಡ್ಕೊಳ್ಳಿದ್ರೆ ಅವ್ರದ್ದು ಆ್ಯಕ್ಚುಲಿ ಅವರೇ ತುಂಬ ಬ್ಯಾಡ್ ಲಕ್ ಅನ್ಕೋಬೇಕು. ಇಷ್ಟೆಲ್ಲ ನಾವು ಇದ್ದಾರೆ ಆರ್ಟಿಸ್ಟ್ ಅಂದ್ಮೇಲೆ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಗ್ರೇಟ್, ತುಂಬ ಚೆನ್ನಾಗಿದೆ. ಮುಂದಕ್ಕೆ ನೋಡೋಣ ಯಾವ ಥರ ಎಸ್ ಒಂದು ಫೀಲೇ ಪಾಸಿಟಿವ್ ಇದೆ. ಒಂದು ಇಂಟೀರಿಯರ್ ಆಗಲಿ, ಲೈಟ್ಸ್ ಆಗಲಿ, ಒಂದು ವರ್ಕ್ ಏನು ಮಾಡ್ಬೇಕಂತಾರಲ್ಲ ಆ ಫೀಲೇ ಸಖತ್ತಾಗಿದೆ ನೋಡಿ, ಇಷ್ಟು ಚೆನ್ನಾಗಿ ಮಾಡ್ತಾರೆ. ಓಕೆ ಬನ್ನಿ, ಈಗ ಇಲ್ಲೊಂದು ಏನಿದೆ ಕಂಟ್ರೋಲ್ ರೂಮ್. ಇದು ನಮ್ಮ ಕಂಟ್ರೋಲ್ ರೂಮ್, ಹಾರ್ಟ್ ರೂಮ್ ನಂಬರ್ 3. ಎಸ್, ಹಾರ್ಟ್ ಆಫ್ ದಿ ಹೌಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೂಪರ್. ತುಂಬ ಜನ ನೋಡ್ತಾ ಇರ್ತಾರೆ ಇವೆಲ್ಲ ಯೂಟ್ಯೂಬಲ್ಲಿ, ಈ ಥರ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ. ಸೊ ಇದೆಲ್ಲ ನಮ್ಮ ಭಾಗದಲ್ಲಿ ಇದೆ ಅಂದರೆ ಏನೋ ಹೊಸಪೇಟೆ ಬಳ್ಳಾರಿ ಜನಕ್ಕೆಲ್ಲ ಖುಷಿ ಆಗುತ್ತೆ ಆ್ಯಕ್ಚುಲಿ. ಓಕೆ, ಇಲ್ಲಿಂದ ಅವ್ರಿಗೆ ಇಲ್ಲಿಂದ ಅಲ್ಲಿಗೆ ಸೀತ್ರು ಇದೆ. ಕಮ್ಯುನಿಕೇಟ್ ಮಾಡಲಿಕ್ಕೆ ಅಂತ ಮೈಕ್ರೋಫೋನ್ ಇಲ್ಲಿ ಕೂಡ ಸೆಟಪ್ ಮಾಡ್ಕೊಂಡಿದ್ದೀವಿ. ಒಂದು ಈ ಥರ ವೈರ್ಲೆಸ್ ಮೈಕ್ರೋಫೋನ್ ಇಟ್ಕೊಂಡಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಕೇಬಲ್ಸ್ ರನ್ ಮಾಡಿದ್ದೀವಿ. ಸೊ ದಟ್ ಅಲ್ಲಿ ಏನೇ ಕ್ಯಾಪ್ಚರ್ ಮಾಡಿದಂಥ ಸೌಂಡ್ ಇಲ್ಲಿ ಸಿಸ್ಟಮಲ್ಲಿ ನಮಗೆ ಕನೆಕ್ಟ್ ಆಗಲಿಕ್ಕೆ. ಬೋತ್ ರೂಮ್ ಆರ್ ಐಸೋಲೇಟೆಡ್. ಇಲ್ಲಿಂದ ಸೌಂಡ್ ಅಲ್ಲಿಗೆ ಲೀಕ್ ಆಗಲ್ಲ, ಅಲ್ಲಿಂದ ಸೌಂಡ್ ಇಲ್ಲಿಗೆ ಲೀಕ್ ಆಗಲ್ಲ. ಸೊ ಅಕೂಸ್ಟಿಕ್ಲಿ ಟ್ರೀಟೆಡ್ ರೂಮ್ ಅಂತ ಕರಿತೀವಿ. ಓಕೆ ಓಕೆ ಇದು ಓಕೆ ಪ್ರಾಜೆಕ್ಟ್ಸ್ ಎಲ್ಲ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಪ್ಲೇ ಮಾಡಿ ತೋರಿಸ್ತೀರಾ ಅಂತ ಗೊತ್ತಾಗುತ್ತೆ ಜನಕ್ಕೆ ಯಾವ ಥರ ಇದು ಕ್ರಿಯೇಟ್ ಆಗುತ್ತೆ. ಖಂಡಿತ. ಸೊ ಇದು ನಮ್ಮದು ಓನ್ ಕಾಂಪೋಸಿಷನ್ ಒಂದು ಸೆಷನ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ಇದು ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಅಂತ ನಾವು ಇನ್ನೊಂದು ಸರಿ ಮಾಡಿಟ್ಟಿದ್ದೆ. ಅಭಿನಂದನ್ ಅಂತ ಸಿಂಗರ್ ಹಾಡಿದ್ದಾರೆ. ದೆನ್ ಭರತ್ ಗುಂಡಿ ಅಂತ ಹೇಳಿ ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲ ಅಲ್ಲಿ ಅವರು ಸಂಗೀತದಲ್ಲಿ ಮಾಸ್ಟರ್ಸ್, ಹಿಂದೂಸ್ತಾನಿ ವೋಕಲ್ಸಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಲಿರಿಕ್ಸಲ್ಲಿ ಇದನ್ನು ಸಾಂಗ್ ಕಂಪೋಸ್ ಮಾಡಿದ್ದೀವಿ. ಒಂದು ಚಿಕ್ಕದಾಗಿ ಒಂದು ಪ್ಲೇ ಮಾಡ್ತೀವಿ. ಪ್ಲೇ ಮಾಡಿ. जननिये जन
ಬೆಳೆಸಿದಾಕೆ ನನ್ನ ಸುಖಕ್ಕೆ ನಿನ್ನ ತ್ಯಾಗ ಮರೆಯಲಾಗದು. ಸೊ ಈ ಥರ ಒಂದು ಹಾಡಿದೆ. ಓಕೆ, ಇದನ್ನ ನೀವೇ ಕಂಪೋಸ್ ಮಾಡಿರೋದಾ? ನಾವೇ ಕಂಪೋಸ್ ಓಕೆ, ಇದನ್ನ ರಿಲೀಸ್ ಆಗ್ಬೇಕಲ್ಲ? ಇನ್ನು ರಿಲೀಸ್ ಆಗಬೇಕು. ನಮ್ದ್ರಲ್ಲೇ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಹಿಟ್ ಆಯ್ತು ಹಂಗಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ, ಸೂಪರ್. ಇಷ್ಟೆಲ್ಲ ಮ್ಯೂಸಿಕ್ ನೋಡಿ, ಎಷ್ಟು ಲೇಯರ್ಸ್, ಇವೆಲ್ಲ ಲೇಯರ್ಸ್. ಸೊ ಇದು ಕಂಪ್ಲೀಟ್ ಒಂದೊಂದು ಇನ್ಸ್ಟ್ರೂಮೆಂಟ್ ಇದು, ಒಂದೊಂದು ಲೇಯರ್ ಇದು ತೋರಿಸ್ತಾ ಇರುತ್ತೆ. ಕೆಲವೊಂದು ಫೈಲ್ಸ್ ಮ್ಯೂಟೆಡ್ ಇದೆ, ಕೆಲವೊಂದು ಇಲ್ಲಿ ಪ್ಲೇ ಆಗೋದು, ಇದಿಷ್ಟು ಪಿಯಾನೋ ಇದೆ, ಡ್ರಮ್ ಇದು ಪರ್ಕಷನ್ ಸೆಕ್ಷನ್ ಇಲ್ಲಿದೆ, ಇದಿಷ್ಟು. ಒಂದು ಸಾಂಗ್ ಕಂಪೋಸ್ ಆಗಿ ಎಷ್ಟು ಲೇಯರ್ಸ್ ಎಲ್ಲ ಇರುತ್ತೆ. ನಾವೊಂದು 3 ನಿಮಿಷ ಕೇಳಿ ಬಿಟ್ಬಿಡ್ತೀವಿ, ಎಷ್ಟು ಎಫರ್ಟ್ ಹಾಕಿರ್ತಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ. 99 ಟ್ರ್ಯಾಕ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ ಓವರ್ ಆಲ್ ರನ್ ಆಗ್ತಾ ಇರೋದು. ಬಟ್ ಅದರಲ್ಲಿ ವೇಸ್ಟೇಜ್ ಅದು ಇದು ತೆಗೆದ್ರೆ ಒಂದು ಅಟ್ಲೀಸ್ಟ್ ಒಂದು 80 ಟ್ರ್ಯಾಕ್ಸ್ವರೆಗೂ ಬರುತ್ತೆ. ಅಂದ್ರೆ ಒಂದು ಸಾಂಗ್ ಮೇಜರ್ ಪ್ಲೇ ಕೆಳಗಡೆ 80 ಟ್ರ್ಯಾಕ್ಸ್ ಸಪೋರ್ಟ್ ಆಗಿರುತ್ತೆ. ಸಪೋರ್ಟ್ ಅಂದರೆ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಪ್ಲೇ ಆಗ್ತಾ ಬರುತ್ತೆ. ಒಂದು ಅಟ್ ಅ ಟೈಮ್ ಏನಿಲ್ಲ ಅಂದರೂ ಒಂದು 30 to 40 ಟ್ರ್ಯಾಕ್ಸ್ ಅಂತೂ ರನ್ ಆಗುತ್ತೆ. ಅದೇ ಇನ್ನೊಂದು ಸೆಕ್ಷನ್ ಬಂತು, ನೆಕ್ಸ್ಟ್ ಬೇರೆ ಸೆಕ್ಷನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂದು ಬ್ರಿಡ್ಜ್ ಅಂತ ಏನು ಕನೆಕ್ಟಿಂಗ್ ಕೊಟ್ಟಿರ್ತೀವಿ, ಒಂದು ಫ್ಲೂಟ್ ಸೆಕ್ಷನ್ ಇದೆ ಅದರಲ್ಲಿ ಮುಂದೆ ಬರುತ್ತೆ. ಆ ಫ್ಲೂಟ್ ಸೆಕ್ಷನ್ ಎಲ್ಲ ಲೈವ್ ತೊಗೊಂಡಿರೋದು. ಆ್ಯಂಡ್ ದೆನ್ ಕೆಲವು ಪಾರ್ಟ್ಸ್ ಆಫ್ ದ ವೋಕಲ್ಸ್ ಇದೆ. ಕೆಲವು ವೋಕಲ್ಸಲ್ಲಿ ಹೇಗೆ ಅಂದರೆ ಒಂದು 10 ರಿಂದ 15 ಬ್ಯಾಕ್ಗ್ರೌಂಡ್ ವೋಕಲ್ಸೇ ಇದೆ. 3 ರಿಂದ 4 ಜನ ಒಬ್ರೊಬ್ರು ಒಂದೊಂದು ಸರಿ ಹಾಡಿರೋದು. ಸೊ ಆ ಥರ ಲೇಯರಿಂಗ್ ಮಾಡಿ ಸೊ ದಟ್ ಇಟ್ ಸೌಂಡ್ಸ್ ಬಿಗರ್. ತುಂಬ ಜನ ಹಾಡಿದ್ದಾರೆ ಅಥವಾ ತುಂಬ ಥಿಕ್ನೆಸ್ ಜಾಸ್ತಿ ಬರಲಿ ಸೌಂಡಿಂಗ್ದು ಅಂತ ಹೇಳ್ಬಿಟ್ಟು ಆ ಥರ ಮಾಡಿರ್ತೀವಿ. ಇದನ್ನೆಲ್ಲ ಆ್ಯಕ್ಚುಲಿ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಈ ಥರ ಟ್ಯಾಲೆಂಟ್ ಎಲ್ಲ ಇರೋದ್ರಿಂದ ನೋಡಿ, ನಿಮ್ಗೆ ಯಾವ ಥರ ಮ್ಯೂಸಿಕ್ ಬೇಕು, ಯಾವ ಥರ ಹಾಡಬೇಕಂತ ಆಸಕ್ತಿ ಇದ್ದರೆ, ಒಂದು ಕಂಪೋಸಿಷನ್ ಬೇಕಂದ್ರೆ ನೋಡಿ, ಎಲ್ಲ ಒಂದೇ ಪ್ಲೇಸಲ್ಲೇ ಇಷ್ಟು ಬ್ಯೂಟಿಫುಲ್ ಆಗಿ ಆಗ್ತಿದೆ. ಇದು ಆ್ಯಕ್ಚುಲಿ ನಾವು ಖುಷಿ ಪಡೋಂಥದ್ದೇ, ಈ ಥರ ನಮ್ಮ ಭಾಗದಲ್ಲಿ ಇದೆ ಅಂತಲ್ಲ. ಸೊ ಇದೆಲ್ಲ ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಇಂಟೀರಿಯರ್ ನೋಡಿ, ಸೌಂಡ್ ಪ್ರೂಫ್ ಆಗಿ ಯಾವ ಕ್ವಾಲಿಟಿ ಯಾವುದಕ್ಕಾದ್ರೂ ಕಮ್ಮಿ ಮಾಡ್ತಾರೆ ನೋಡಿ. ಕೆಳಗಡೆ ಇದು ರೂಪಿಂಗ್ ಆಗಿ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ರಿಯಲಿ ವೆರಿ ಗುಡ್. ಓಕೆ, ಮುಂದೆ ಏನೇನಿದೆ ನೆಕ್ಸ್ಟ್ ಇನ್ನೊಂದು ತೋರಿಸಿ. ನೆಕ್ಸ್ಟ್ ಏನಿದೆ? ಎಸ್, ಇದು ರೂಮ್ ನಂಬರ್ 4. ಆಫೀಸ್ ರೂಮ್. ಕರೆಕ್ಟ್. ಸೊ ಅಲ್ಲಿ ವರ್ಕ್ ನಡೀತಾ ಇದ್ದರೆ ಅಲ್ಲಿ ಬಂದು ಯಾರಿಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೊಂದು ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಯಾರೇ ಕ್ಲೈಂಟ್ ಬಂದರೂ ಇಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೋಬೋದು. ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಒಳಗಡೆ ಬಂದು ಕುತ್ಕೊಂಡಾಗ ಯಾರಾದರೂ ಕಲಾವಿದರಿದ್ದಾಗ ಅವ್ರಿಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಬಾರ್ದು ಅನ್ನೋದೊಂದು ಉದ್ದೇಶ. ಇಲ್ಲ, ಆಫೀಸಲ್ಲಿ ಕೂಡ ಸೌಂಡ್ ಪ್ರೂಫ್ ಎಲ್ಲ ಮಾಡಿಸಿದ್ದೀರಾ ಎಲ್ಲ ಇಲ್ಲೆಲ್ಲ? ಹೌದು. ಅಕಸ್ಮಾತಾಗಿ ಏನಾದರೂ ಚಿಕ್ಕದಾಗಿ ಏನಾದರೂ ರೆಕಾರ್ಡಿಂಗ್ ಒಂದು ಬಿಟ್ಟು ಬೇಕು ಅಂದಾಗ ಇಲ್ಲಿನೂ ಮಾಡ್ಬೋದು ನಾವು. ಅದೊಂದು ರೀಸನ್ ಇಲ್ಲ. ಇದು ಸಿಂಪಲ್ ಅಕೂಸ್ಟಿಕ್ಸ್ ಮಾಡಿಸಿದ್ದೀನಿ. ಕಂಪ್ಲೀಟ್ ಇನ್ ಡೆಪ್ತ್ ಆಗಿ ಆ ರೂಮ್ಗೆ ಹೋದಾಗೆ ಹೋಗಿಲ್ಲ. ಒಂದು 60% ವಾಯ್ಸ್ ರಿಫ್ಲೆಕ್ಷನ್ ರಿಡಕ್ಷನ್ ಆಗಿದೆ. 60 to 65% ನಮ್ಮ ಮೆಷರಿಂಗಲ್ಲಿ ಸಿಕ್ಕಿದೆ. ಸೊ ಡೀಸೆಂಟ್ ಇನಫ್. ಈಗ ಡಬ್ಬಿಂಗಿಗೆ ಎಲ್ಲ ಬಳಸಲಿಕ್ಕೆ ಅಷ್ಟು ಆಗಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ನಾವು ಉಪಯೋಗಿಸ್ಕೋಬೋದು ಈ ರೂಮ್. ಅಟ್ಲೀಸ್ಟ್ ಇಲ್ಲಿ ಕೂತಾಗ ಹೊರಗಡೆ ಸೌಂಡ್ ಅಂತೂ ಲೀಕ್ ಆಗಲ್ಲ. ಓಕೆ, ನೆಕ್ಸ್ಟ್ ಅದು ಬೇಸಿಕ್ ರೂಲ್ಸ್ ಇದೆ. ಎಸ್. ಫೈನ್. ಓಕೆ, ಸೊ ಇದೆಲ್ಲ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಭಾಗದಲ್ಲಿ ಒಂದು ಫೋಕ್ ಫ್ಯೂಷನ್ ಬ್ಯಾಂಡ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವರಾರ್ಥ ಅಂತ ಒಂದು ಬ್ಯಾಂಡ್ ನಾವು ಸೃಷ್ಟಿ ಮಾಡಿದ್ದೀವಿ. ಅಚಲ, ನಾನು, ವಿಹಾನ್, ಭರತ್, ರಾಘವ್ ಆ್ಯಂಡ್ ಅಭಿನಂದನ್. ಸೊ 5 ಮಂದಿ, ನಾವು 5 ಜನ ಸೇರಿಕೊಂಡು ಇದನ್ನು ಒಂದು ಫೋಕ್ ಫ್ಯೂಷನ್ ಬ್ಯಾಂಡ್ ಅಂತ ಮಾಡಿದ್ದೀವಿ. ಇತ್ತೀಚೆಗೆ ಹಂಪಿ ಉತ್ಸವದಲ್ಲಿ ನಾವು 3 ವೇದಿಕೆಯಲ್ಲಿ ನಾವು ಹಾಡಿದ್ವಿ. 3 ವೇದಿಕೆಯಲ್ಲೂ ನಮಗೆ ಹಾಡುವಂಥ ಅವಕಾಶ ಸಿಕ್ತು. ತುಂಬ ಸಂತೋಷದ ಸುದ್ದಿ ನಮ್ಗೆ ಅದು. ಅಂದರೆ ಈಗ ನೀವು ಮ್ಯೂಸಿಕ್ ಹೇಳ್ಕೊಡ್ತೀರಾ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತೀರಾ, ಅಂದರೆ ನಿಮ್ಮ ಬ್ಯಾಂಡ್ ಥರ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತೀರಾ? ಲೈವ್ ಪರ್ಫಾರ್ಮೆನ್ಸ್. ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಸ್. ಅಂದರೆ ನಮ್ದು ಯಾವ್ದು ಫಂಕ್ಷನ್ ಇತ್ತು, ಇವೆಂಟ್ ಇತ್ತು, ಮೊತ್ತ ಇತ್ತಂದ್ರೆ ನಿಮ್ದು ಒಂದು ಬ್ಯಾಂಡ್ ಎಲ್ಲ ಬಂದ್ಬಿಟ್ಟು ಹೌದು. ಅಂದರೆ ಯಾವ ಥರ ಹಾಡಾಡ್ತಿರೋದು? ಜಾನಪದ, ಇಂಡಿಯನ್ ಜಾನರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಾಸಿಕಲ್ ಮತ್ತು ಫೋಕ್, ಲೈಟ್ ಮ್ಯೂಸಿಕ್, ಫಿಲ್ಮ್ ಮ್ಯೂಸಿಕ್,
ಕ್ಲಾಸಿಕಲ್ ಫ್ಯೂಷನ್ ಆಗಿರ್ಬೋದು. ಸೊ ಬರೀ ಕ್ಲಾಸಿಕಲ್ ಬೇಕಂದ್ರೂ ಟೀಮ್ ಇದೆ ನಮ್ಮ ಟೀಮಲ್ಲಿ. ಸೊ ಹಿಂದೂಸ್ತಾನಿ ಭರತ್ ಅವ್ರು ಹಾಡ್ತಾರೆ. ಸೊ ಫೋಕ್ ಆ್ಯಂಡ್ ಅದರ್ ಜಾನರ್ಸ್ ಬೇಕಂದರೆ ವಿಹಾನ್ ಅಭ್ಯುದಯ, ಅಭಿನಂದನಾರ್. ಸೊ ಕರ್ನಾಟಕ ಕ್ಲಾಸಿಕಲ್ ಅಂತ ಅಂದರೆ ನಾನು ಹಾಡ್ಬೋದು. ಸೊ ನಮ್ಮ ಟೀಮಲ್ಲಿ ಎಲ್ಲ ಥರ ಜಾನರ್, ಇಂಡಿಯನ್ ಜಾನರ್ಸ್ ವಿ ಆರ್ ಟ್ರೈಯಿಂಗ್. ಸೊ ಎವ್ರಿಥಿಂಗ್ ನಾವು ನುಡಿಸುವಂಥ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಲೈವ್ ಆಗಿರುತ್ತೆ, ಯಾವುದೇ ಟ್ರ್ಯಾಕ್ ಯೂಸ್ ಮಾಡೋದಿಲ್ಲ. ಅದೊಂದು ಸ್ಪೆಷಾಲಿಟಿ ನಮ್ಮಲ್ಲಿ. ಇಲ್ಲಿ ಬ್ಯಾಂಡ್ ಅಂತ ಬಂದಾಗ ಸುಮಾರು ನಾರ್ತ್ಗೆ ಕಲಬುರ್ಗಿ, ಬೆಳಗಾಮಲ್ಲಿ ಇದ್ದಾವೆ. ಈ ಕಡೆ ಸೌತ್ ಅಂತ ಬಂದಾಗ ಇಲ್ಲಿ ಚಿತ್ರದುರ್ಗ ದಾಟಿ ಹೋದ್ಮೇಲೆ ನಮಗೆ ತುಮಕೂರು ಹತ್ತತ್ರ ಹೋದಾಗೆ ನಮಗೆ ಬ್ಯಾಂಡ್ಗಳು ಸಿಗ್ತವೆ. ಸೊ ಈ ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ, ಅಂದರೆ ಹೈದರಾಬಾದ್ ಕರ್ನಾಟಕ ನಮ್ಮ ಭಾಗದಲ್ಲಿ ಯಾವುದೇ ರೀತಿ ಫ್ಯೂಷನ್ ಬ್ಯಾಂಡ್ ಅಂತ ಇಲ್ಲ. ಸುಮಾರು ಕ್ಲಾಸಿಕಲ್ ಬ್ಯಾಂಡ್ ಇದ್ದಾವೆ. ಬಟ್ ಏನಾಗ್ತಿದೆ, ಈಗಿನ ಜನ್ರೇಷನ್ಗೆ ಮಾಡರ್ನ್ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಆಗ್ತಿದೆ. ಈ ಕ್ಲಾಸಿಕಲ್ ಕಡೆಗೆ ಅಥವಾ ನಮ್ಮ ಇಂಡಿಯನ್ ಸ್ಟೈಲ್ ಮ್ಯೂಸಿಕ್ಕಿಗೆ ದೆ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಸಮ್ ವೇ ಆರ್ ದಿ ಅದರ್. ಹೌದು, ಅದಕ್ಕೆ ಆದಂಥ ಒಂದು ಸಪ್ರೇಟ್ ಆಡಿಯನ್ಸ್ ಇದ್ದಾರೆ, ಅದರದ್ದೇ ಬೇಸ್ ಬೇರೆ ಇದೆ. ಬಟ್ ನಮ್ಮ ಯೂತ್ಸಿಗೆ, ಯಂಗರ್ ಜನ್ರೇಷನ್, ದೇ ವಾಂಟ್ ಟು ಡಾನ್ಸ್ ಫಾರ್ ದ ಬೀಟ್. ಸೊ ಅದಕ್ಕೋಸ್ಕರ ಒಂದು ಫ್ಯೂಷನ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ. ನಮಗೆ ಹೇಗೆಂದರೆ ಒಂದು ವೆಸ್ಟರ್ನ್ ರಾಕ್ ಆರ್ ಆಲ್ಟರ್ನೇಟಿವ್ ರಿದಮ್ ಜೊತೆಗೆ ನಮ್ಮ ಫ್ಯೂಷನ್ ಆದಂಥ ಒಂದು ಫೋಕ್ ಸಾಂಗ್ಸ್ ಅಥವಾ ನಮ್ಮದೇ ಕನ್ನಡ ಹಾಡುಗಳ ಒಂದು ಸಿನಿಮಾ ಹಾಡುಗಳಾಗಿರ್ಬೋದು. ಸೊ ಆ ಜನರು ಅದನ್ನು ಕೇಳಿದಾಗ ಏನೋ ಹುಚ್ಚೆದ್ದು ಕುಣಿಬೇಕು ಅಂತ ಹೇಳ್ತೀವಲ್ಲ, ಆ ಥರ ಒಂದು ಮನೋರಂಜನೆ ಸಿಗಲಿ ಅನ್ನೋ ಒಂದು ಉದ್ದೇಶ. ನಮ್ಮ ಆನ್ಸಿಸ್ಟರ್ಸ್ ಹಂಗಂತ ಏನು ನಾವು ಹಳೇದನ್ನೆಲ್ಲ ಬಿಟ್ಟು ಹೊಸದನ್ನು ನಾವು ಕ್ರಿಯೇಟ್ ಮಾಡ್ತಿಲ್ಲ. ಲೈಕ್ ಕ್ಲಾಸಿಕಲ್ನ ನಾವು ಈಗಿನ ಜನ್ರೇಷನಿಗೆ ಹೇಗೆ ತಲುಪಿಸ್ಬೋದೋ ಆ ಥರ ಫ್ಯೂಷನ್ ಮಾಡಿ ನಾವು ಬ್ಯಾಂಡ್ ಮಾಡಿ ಮಾಡಬೇಕಂತ ಒಂದು ಉದ್ದೇಶ. ಓಕೆ, ಅಂದರೆ ಇದು ಓವರ್ ಆಲ್ ಸ್ಟುಡಿಯೋ ಎಷ್ಟು ಒಂದು ಅಬೌಟ್ 20 lakhs ಎಕ್ವಿಪ್ಮೆಂಟ್ ಎಲ್ಲ ಸೇರಿ ಆಗಿರ್ಬೋದಾ ನಿಮ್ದೆಲ್ಲ ಎಫರ್ಟ್? ಇನ್ವೆಸ್ಟ್ ಮಾಡಿದ್ದೀವಿ. ಸೀರಿಯಸ್ಲಿ ನೋಡಿ, ಈಗ ಒಂದು 25 lakhs ಇನ್ವೆಸ್ಟ್ ಮಾಡ್ತಾರೆ ಈ ಥರ ಫ್ಯಾಷನ್ಗೆ ಅಂತ, ರಿಯಲಿ ಗ್ರೇಟ್. ಸೊ ಇದು ನಾವು ಉಪಯೋಗಿಸ್ಕೊಳ್ಳೇಬೇಕು. ಸೊ ಎಲ್ಲ ಉದ್ದೇಶ, ಇಲ್ಲಿ ಸ್ಟುಡಿಯೋ ಮಾಡಿರೋ ಉದ್ದೇಶ ಏನಂದರೆ, ನಮ್ಮ ಭಾಗದಲ್ಲಿರೋ ಎಲ್ಲ ಕಲಾವಿದರಿಗೂ ಇದು ಯೂಸ್ ಆಗಲಿ. ಆಮೇಲೆ ಅವ್ರು ಬೆಳೆಯೋ ಜೊತೆಗೆ ನಾವು ಬೆಳಿತೀವಿ. ಇದು ನಮಗೋಸ್ಕರ ನಾವು ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರಿಗೋಸ್ಕರ ಅಂತ ನಾವು ಮಾಡಿರುವಂಥ ಒಂದು ಸ್ಟುಡಿಯೋ. ಬೇರೆ ಯುಟಿಲೈಸ್ ಮಾಡ್ಕೊಳ್ಳೋಕೆ ಮಾಡಿರೋದು. ನೀವು ಒಬ್ಬರಿಗೆ ಕುತ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಬೇರೆಯವರಿಗೆ ಒಂದು ಹೆಲ್ಪ್ ಆಗೋಕ್ಕಂತಾನೆ ಮಾಡೋದು. ಇಟ್ಸ್ ವೆರಿ, ಯಾಕಂದರೆ ಅಲ್ಲಿ ಹೋಗಿ ಪ್ರತಿಯೊಬ್ಬರಿಗೂ ಮಾಡಿಸ್ಕೊಂಡು ಬರೋಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ನಾವು ಇಲ್ಲೇ ಮಾಡಬೇಕು, ನಮ್ಮ ಜನಕ್ಕೆ ಉಪಯೋಗ ಆಗುತ್ತೆ. ಪ್ರೈಸ್ ಪಾಯಿಂಟ್ ನೋಡೋಣ, ಎಲ್ಲರೂ ಒಂದೊಂದು ರೀತಿ ಪ್ರೈಸ್ ಹೇಳ್ತಾರೆ. ಸೊ ಅದನ್ನು ಡಿಸ್ಕಸ್ ಮಾಡ್ಬೋದು, ದಟ್ಸ್ ನೋ ಇಶ್ಯೂ. ಹೌದು, ಬಿಸ್ನೆಸ್ಸೇ, ನಮಗೂ ಜೀವನ ನಡೆಸಲೇಬೇಕು, ಅದು ತಪ್ಪಿದ್ದಲ್ಲ. ಬಟ್ ಹಾಗಂತ ನಾವು ನಮ್ಮ ಕಲಾವಿದರಿಗೆ ಅಥವಾ ನಮ್ಮ ಕಲ್ಚರ್ನ ನಾವಂತೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಸೊ ದಟ್ಸ್ ದ ಹೋಲ್ ಇಂಟೆಂಟ್. ಆ್ಯಂಡ್ ಸರ್ವೀಸಸ್ ಬಗ್ಗೆ ಮಾತಾಡಬೇಕು ಅಂದರೆ ಫಾಲಿ, SFX, ಮತ್ತು ಡಬ್ಬಿಂಗ್, ವೋಕಲ್ ಟ್ರ್ಯಾಕಿಂಗ್, ಮತ್ತು ಇನ್ಸ್ಟ್ರೂಮೆಂಟಲ್ ಟ್ರ್ಯಾಕಿಂಗ್, ಸೌಂಡ್ ಎಫೆಕ್ಟ್ಸ್, ಥಿಯೇಟ್ರಿಕಲ್ 5.1 ಥಿಯೇಟ್ರಿಕಲ್ ಮಿಕ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸದ್ಯದರಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಮುಂಬರುವ ದಿನಗಳಲ್ಲಿ ವಿಡಿಯೋ ಎಡಿಟಿಂಗ್ ಪ್ರಾಸೆಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ಎಡಿಟಿಂಗ್ ಆ್ಯಂಡ್ ಕಲರ್ ಗ್ರೇಡಿಂಗ್. ಸೊ ಅಂದ್ರೆ ಈಗ ಶೂಟ್ ಯಾವ್ದಾರ ಫಿಲ್ಮ್ ಅದು ಶಾರ್ಟ್ ಫಿಲ್ಮ್ ಶೂಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಕಂಪ್ಲೀಟ್ ನಿಮ್ಮ ಹತ್ರ ಸ್ಟಾಪ್ ಆಗ್ಬಿಡುತ್ತೆ ಎಲ್ಲ. ಎಸ್. ಸೊ ಯಾವುದೇ ಥಿಯೇಟರ್, ಯೂಟ್ಯೂಬ್. ಸೊ ಯಾವುದೇ ದೊಡ್ಡ ಸಿನಿಮಾ ಆಗಲಿ, ಯಾವುದೇ ಒಂದು ಫೀಚರ್ ಫಿಲ್ಮ್ ಆರ್ ಶಾರ್ಟ್ ಫಿಲ್ಮ್, ಒಂದ್ಸರಿ ನಮ್ಮಲ್ಲಿ ಬಂದರೆ ಈ ಒನ್ ಸ್ಟಾಪ್ ಶಾಪ್ ಅಂತ ಏನು ಕರಿತೀವಲ್ಲ, ಒಳಗಡೆ ಬಂದರೆ ಎವ್ರಿಥಿಂಗ್ ರೆಡಿ ಮಾಡಿಬಿಟ್ಟು ನಿಮ್ಮನ್ನ ಈಚೆ ಕಳಿಸ್ಕೊಡ್ತೀವಿ. ಕ್ವಾಲಿಟಿ ಸಿನಿಮಾಗೂ ಶಾರ್ಟ್ ಫಿಲ್ಮ್ ಎಲ್ಲ ಒಂದೇ ಥರ ಇರುತ್ತೆ. ಒಂದೇ ಥರ ಇರುತ್ತೆ. ಓಕೆ ಮೇಡಮ್, ನಿಮ್ದು ಹೇಳ್ಬಿಡಿ, ಏನಂದರೆ ನಿಮ್ಮ ಕ್ಲಾಸಸ್ ಹೇಳ್ಕೊಡೋದು. ಹಾಂ, ಇಲ್ಲಿ ವಿವೇಕ ಶ್ರೇಯಾಲಪ್ಪ ಅಂತ ಮ್ಯೂಸಿಕ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಲ್ಲಿ ವೋಕಲ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಮತ್ತು ವೀಣೆ ಕರ್ನಾಟಿಕ್ ಕ್ಲಾಸಿಕಲ್. ಸೊ ಈಗ ಮುಂಬರುವ ದಿನಗಳಲ್ಲಿ ಕೀಬೋರ್ಡ್ ಮತ್ತು ಇನ್ನೂ ಬೇರೆ ಬೇರೆ ಹಲವಾರು ಇನ್ಸ್ಟ್ರೂಮೆಂಟ್ಸ್ನ ಸ್ಟಾರ್ಟ್ ಮಾಡುವಂಥ ಒಂದು ಇದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ವಿಲ್ ಇಂಟ್ರೊಡ್ಯೂಸ್ ಮೋರ್. ಸ್ವರಾರ್ಥ ಬೈ SFX ಟ್ಯಾಪ್ ಅಂತ ಒಂದು ಬ್ಯಾಂಡಿಗಾಗಿ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಹಾಗೆ SFX ಟ್ಯಾಪ್ ಅಂತ ಒಂದು ಇನ್ಸ್ಟಾಗ್ರಾಮ್ ಯು ಕ್ಯಾನ್ ಓಪನ್, SFX ಟ್ಯಾಪ್, SFXCHAP. ಸೊ ಯು ಕ್ಯಾನ್ ಫಾಲೋ ದ್ಯಾಟ್, you'll get updates about us. ಪ್ಲೀಸ್ ಫಾಲೋ. ಅಂದರೆ ಫೋನ್ ನಂಬರ್ ಏನಾದರೂ ಕೊಡ್ತೀರಾ ಹಂಗೆ? ಹಾಂ, ಖಂಡಿತ. ಫೋನ್ ನಂಬರ್, QR ಕೋಡ್ ಎಸ್, QR ಕೋಡ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಸೊ ಅದನ್ನು ದಯವಿಟ್ಟು ಸ್ಕ್ಯಾನ್ ಮಾಡಿ. ನಿಮಗೆ ಪ್ರತಿಯೊಂದು ಬೇಕಾದಂಥ ಡೀಟೇಲ್ಸ್ ಎವ್ರಿಥಿಂಗ್ ಅದರಲ್ಲಿರುತ್ತೆ. ನಾವು ಹಿಂದೆ ಮಾಡಿರುವಂಥ ವರ್ಕ್, ಮುಂದೆ ಮಾಡ್ತಿರುವಂಥ ವರ್ಕ್ ಎಲ್ಲನೂ ಅದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ದ ಕ್ವಾಲಿಟಿ ಆಫ್ ವರ್ಕ್ ದಟ್ ವಿ ಪ್ರೊವೈಡ್. ಅದರಿಂದ ನಿಮಗೆ ಏನು ಅನಿಸುತ್ತೆ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಏನೇ ಡೌಟ್ಸ್, ಏನೇ ಎನ್ಕ್ವೈರಿ ಇದ್ದರೂ ಯು ಕ್ಯಾನ್ ಡೈರೆಕ್ಟ್ಲಿ ರೀಚ್ ಔಟ್. ನಮಗೆ ಕಾಲ್ ಮಾಡಿ ನಮಗೆ ವಿಚಾರಿಸಿದರೆ ಪ್ರತಿಯೊಂದು ಮಾಹಿತಿನೂ ನಾವು ನೇರವಾಗಿ ಕೊಡ್ತೀವಿ.
ನಮ್ಮದು ವೆಬ್ಸೈಟ್ ಕೂಡ ಇದೆ www.sfxtab.com. ಸೊ ಅದನ್ನು ನೀವು ಓಪನ್ ಮಾಡಿ ನೋಡಿದ್ರೆ ನಾವು ಮಾಡಿರೋ ವರ್ಕ್ಸ್ ಲೈಕ್ ವಿಹಾನ್ ಅಭ್ಯುದಯ ಅವರ ಪ್ರೀವಿಯಸ್ ವರ್ಕ್ಸ್ ಆಗಿರ್ಬೋದು, ಇನ್ನು ಮುಂದಕ್ಕೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅಂಡ್ ದೆನ್ ನಾವೊಂದು ಕ್ಯಾಂಪ್ ಅಂತ ಮಾಡಬೇಕು ಅಂತ ಇದ್ದೀವಿ. ಸೊ ದ್ಯಾಟ್ ಯಾರೇ ಈಗ ತುಂಬ ಟ್ಯಾಲೆಂಟ್ ಇರುತ್ತೆ ಒಬ್ಬರಲ್ಲಿ, ಅಥವಾ ಅವರಿಗೆ ಬಂದು ದುಡ್ಡು ಕೊಟ್ಟು ಕಲಿಯೋಕ್ಕೆ ಶಕ್ತಿ ಇರಲ್ಲ, ಅಂಥ ಜನಕ್ಕೆ ನಾವು ಒಂದು ವೇದಿಕೆ ನೀಡಬೇಕು, ಒಂದು ವಿದ್ಯಾಭ್ಯಾಸ ನೀಡಬೇಕು. ಮ್ಯೂಸಿಕ್ ಮತ್ತು ಯಾವುದೇ ಇನ್ಸ್ಟ್ರೂಮೆಂಟ್ ಆಯಿತು. ಸೊ ಸದ್ಯದಲ್ಲೇ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ನಮ್ಮ ಪೇಜಸಲ್ಲಿ ನಾವು ಶೀಘ್ರದಲ್ಲೇ ಅದನ್ನು ಅನೌನ್ಸ್ ಮಾಡ್ತೀವಿ. ಆಮೇಲೆ ನಿಮಗೆ ಯಾವುದೇ ಕಲಾವಿದರು ನಿಮಗೆ ಪರಿಚಯ ಇದ್ದರೆ ದಯವಿಟ್ಟು ಅವರಿಗೂ ಈ ಥರ ಒಂದು ಸ್ಟುಡಿಯೋ ಇದೆ ಅಂತ ತಿಳಿಸ್ಕೊಡಿ. ಎಲ್ಲರೂ ಸೇರಿ ಮುನ್ನುಗ್ಗೋಣ ಅಷ್ಟೇ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. Thank you. ಆಸೆ ಆ್ಯಕ್ಚುಲಿ ಬಹು ದೊಡ್ಡ ಆಸೆ, ಆ ಕನಸು ನನಸಾಗಲಿ. ತುಂಬ ಜನ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ನಮ್ಮ ಹುಬ್ಬಳ್ಳಿ, ಗದಗ ಎಲ್ಲ ತುಂಬ ಜನ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಶಾರ್ಟ್ ಫಿಲ್ಮ್ ಏನೋ ತೆಗಿತಾರೆ, ಬಟ್ ಮ್ಯೂಸಿಕಲ್ಲಿ 100% ಯಾರು ಯೂಸ್ ಮಾಡ್ಕೊಳ್ಳಲ್ಲ. ಸೊ 100% ಎಲ್ಲರಿಗೂ ಯೂಸ್ ಆಗಲಿ, ತುಂಬ ಜನ ಬಂದು ಎತ್ತರಕ್ಕೆ ಬೆಳೀರಿ ಅಂತೇಳಿ ನಮ್ಮ ಕಡೆಯಿಂದಲೂ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.